ಹಾಯ್, ನನ್ನ ಹೆಸರು ಅನನ್ಯ ಆ್ಯಂಡ್ ಐಮ್ ಅ ಪ್ರೊಫೆಷನಲ್ ಆ್ಯಕ್ಟರ್. ನಾನು ಯಾವುದೇ ಸಿನಿಮಾ ಮಾಡಿದ್ರೂ ಐ ಆಸ್ಕ್ ಫಾರ್ ಅ ಫುಲ್ಲಿ ಬೈಂಡೆಡ್ ಸ್ಕ್ರಿಪ್ಟ್, ಡೀಟೇಲ್ ಟು ದ ಡಾಟ್. ಹಾಗೆ ನೋಡೋಕೆ ಹೋದ್ರೆ ಎಷ್ಟೊಂದು ಸಿನಿಮಾ ನಂಗೊಂದು ಬೈಂಡೆಡ್ ಸ್ಕ್ರಿಪ್ಟ್ ಕೊಟ್ಟಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದೀನಿ. ನೋಡಿ, ಸ್ಕ್ರಿಪ್ಟ್ ಚೆನ್ನಾಗೇ ಇದೆ, ಆದರೆ ಅದು ಬೈಂಡ್ ಆಗಿಲ್ಲ, ಅದಕ್ಕೆ ನಾನು ಮಾಡಲ್ಲ. ಹೇಳಿದ್ನಲ್ವಾ, ಡೀಟೇಲ್ಸ್ ಮೇಲೆ ಫೋಕಸ್ ಮಾಡಿ. ಫ್ಯಾಮಿಲಿ ಡ್ರಾಮಾ ಸ್ಕ್ರಿಪ್ಟ್ ಕೊಟ್ಟಾಗ ಐ ವಾಸ್ ಆ್ಯಕ್ಚುಲಿ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಡೀಟೇಲ್ಡ್ ಆಗಿ ಕೊಟ್ಟಿದ್ರು ಅವರು. ಮೇಡಮ್ ಸ್ಕ್ರಿಪ್ಟ್ ಥ್ಯಾಂಕ್ ಯು. ಅದು ಸಮರಿ ಮಾತ್ರ, ಇದು ಡೀಟೇಲ್ಸ್, ಅದು ಕ್ಯಾರೆಕ್ಟರ್. ಆಕ್ಷನ್. ಈ ಕೆಲಸನಾದ್ರೂ ನಿಮ್ಗೆ ಸಿಗುತ್ತೆ ಅಲ್ವಾ? ಇಂಟೆನ್ಸಿಟಿ ಏನೊಂದು 16% ಅಷ್ಟೇ. ಈ ಕೆಲಸನಾದ್ರೂ ನಿನಗೆ ಸಿಗುತ್ತೆ ಅಲ್ವಾ? 16 ಅಲ್ಲ 16. ಈ ಕೆಲಸನಾದ್ರೂ ನಿನಗೆ ಸಿಗುತ್ತೆ ಅಲ್ವಾ? ಒಂಚೂರು ನಿಧಾನ ಕೇಳಿ. ಈ ಕೆಲಸನಾದ್ರೂ ನಿನಗೆ ಸಿಗುತ್ತೆ ಅಲ್ವಾ? ಇಲ್ಲ, ಬ್ರೇಕ್ ಮಾಡ್ರಿ, ಇನ್ನೊಂದ್ಸಲ ಮಾಡೋಣ. ಯಾರ್ರೀ ಅಷ್ಟು ಡೀಟೇಲ್ಡ್ ಆಗಿ ಸ್ಕ್ರಿಪ್ಟ್ ಕೊಡ್ತಾರೆ? ಅಷ್ಟು ಡೀಟೇಲ್ಡ್ ಆಗಿ ಆಕ್ಟ್ ಮಾಡಕ್ ಆಗುತ್ತಾ? ಕೈ ಸ್ವಲ್ಪ ಕೆಳಗಡೆ, ಇನ್ನು ಫ್ರಸ್ಟ್ರೇಷನ್ ಜಾಸ್ತಿ. ಅಲ್ಲ, ಯಾರ್ರೀ ಅಷ್ಟು ಡೀಟೇಲ್ ಸ್ಕ್ರಿಪ್ಟ್ ಕೊಡ್ತಾರೆ? ಏನಾದ್ರು ಅಷ್ಟು ಡೀಟೇಲ್ ಆಗಿ ಆಕ್ಟ್ ಮಾಡಕ್ ಆಗುತ್ತಾ? 25% ಜಾಸ್ತಿ ಮಾಡ್ಬೋದು ಫ್ರಸ್ಟ್ರೇಷನ್. ಅಲ್ಲ ರೀ, ಯಾರೇ ಅಷ್ಟು ಡೀಟೇಲ್ ಸ್ಕ್ರಿಪ್ಟ್ ಕೊಡ್ತಾರೆ ಅಷ್ಟು ಡೀಟೇಲ್ ಆಗಿ ಆಕ್ಟ್ ಮಾಡಕ್ ಆಗುತ್ತಾ? ನಿಂಗೆ ಹೇಳ್ತಾ ಇರೋದು, ಅಷ್ಟು ಡೀಟೇಲ್ ಆಗಿ ಸ್ಕ್ರಿಪ್ಟ್ ಕೊಟ್ರೆ ಡೀಟೇಲ್ ಆಗಿ ಆಕ್ಟ್ ಮಾಡಕ್ ಆಗುತ್ತಾ? ನಾನು ಪೂರ್ಣಚಂದ್ರ. ನಿಮ್ಗೆ ಗೊತ್ತಿರ್ಬೋದು, ನಾನು ತುಂಬಾ ಸೀರಿಯಸ್ ಆಕ್ಟರ್. ನಾನು ನಟನೆಯ ಎಲ್ಲ ಆಯಾಮಗಳನ್ನು ಅರ್ಥ ಮಾಡಿಕೊಂಡು ವಿವಿಧ ಭಾಗಗಳನ್ನು ತಿಳ್ಕೊಂಡು ಥಿಯೇಟರ್ ಮಾಡಿ ಬಂದಿರೋಂಥ ಒಬ್ಬ ನಟ. ಈಗ ರೀಸೆಂಟ್ ಆಗಿ ನಾನು ಮೆಥಡ್ ಆಕ್ಟಿಂಗ್ ನ ತುಂಬಾ ಸೀರಿಯಸ್ ಆಗಿ ತಗೊಂತಾ ಇದ್ದೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಬಂದದ್ದು ಈ ಸಿನಿಮಾ ಫ್ಯಾಮಿಲಿ ಡ್ರಾಮಾ. ಸೊ ನಿರ್ದೇಶಕರು ಬಂದು ಈ ಸಿನಿಮಾದಲ್ಲಿ ಒಂದು ಡಾನ್ ಪಾತ್ರ ಮಾಡ್ತೀರಾ ಅಂತ ಹೇಳಿ, ನಾನು ಡಾನ್ಗಳನ್ನ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡ್ಸಿದ್ದೀನಿ ಕೂಡ. ಆದ್ರೆ ಆ ಬದುಕನ್ನ ನಾನು ಯಾವತ್ತೂ ಬದುಕಿಲ್ಲ. ಹೆಂಗೆ ಆಡಿಯನ್ಸ್ಗೆ ನಾನು ಪಾಸ್ ಮಾಡಕ್ ಸಾಧ್ಯ? ಸೊ ನಾನಿಲ್ಲ, ನಾನೊಬ್ಬ ಡಾನ್ ಬದುಕನ್ನ ಅನುಭವಿಸೇ ಈ ಪಾತ್ರ ಮಾಡ್ತೀನಿ ಅಂತ ಹೇಳಿ ಈ ಪಾತ್ರ ಒಪ್ಪಿಕೊಂಡೆ. ಪಾತ್ರ ಮಾಡಿ ಮುಗೀತು. ಆದ್ರೆ ಹೀಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದಿನಕ್ಕೆ ಒಂದು ಬೇಕೇ ಬೇಕು. ಹಾಯ್, ಮೈ ನೇಮ್ ಇಸ್ ಸಿಂಧು. ನಾನು ಫ್ಯಾಮಿಲಿ ಡ್ರಾಮಾನಲ್ಲಿ ದಿವ್ಯಾನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಂಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಈ ಬ್ರೂಸ್ಲಿ, ಜಾಕಿ ಚಾನ್ ಥರ ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಲೈಕ್ ದಿಸ್ ಇಸ್ ಅ ಕಾಮಿಡಿ ಫಿಲ್ಮ್, ಫ್ಯಾಮಿಲಿ ಡ್ರಾಮಾ. ಬಟ್ ಆದರೂ ಹೇಗಾರು ಮಾಡಿ ಒಂದು ಆ್ಯಕ್ಷನ್ ಫಿಲ್ಮ್ ಅಪ್ರೋಚ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸಾಕಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಟೀಮ್ ಜೊತೆ. ಬಟ್ ದಿಸ್ ಇಸ್ ರೆಫ್ಯೂಸ್ಡ್. ಅಂದರೆ ಈ ಡಿರೆಕ್ಟರ್ಗೆ ವಿಷನೇ ಇಲ್ಲ. ನನಗೇನು ಅನಿಸುತ್ತೆ ಅಂದರೆ, ಒಂದು ಆ್ಯಂಬಿಷನ್ ಇರಬೇಕು ಲೈಫಲ್ಲಿ. ಬಾಹುಬಲಿನೂ 1 ಲಕ್ಷದಲ್ಲಿ ಮಾಡ್ಬೋದಪ್ಪ. ಒಂದು ವಿಷನ್ ಇರಬೇಕು, ಕನ್ವಿಕ್ಷನ್ ಇರಬೇಕು, ಅಷ್ಟೇ. ಬಟ್ ನಾವು ಸಿನಿಮಾಗೆ ಬರೋದೇ ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೆ. ಅದಕ್ಕೆ ನಾನಂತೂ ಐ ವಾಂಟೆಡ್ ಟು ಡೂ ಆ್ಯಕ್ಷನ್ ಡೆಸ್ಪ್ರೇಟ್ಲಿ ಇನ್ ದಿಸ್ ಫಿಲ್ಮ್. ಸೊ ನಾನು ಅವಾಗಿಂದ ಏನೇ ಸೀನ್ ಮಾಡಲಿ, ಕೂತ್ಕೊಂಡಿರಲಿ, ನಿಂತ್ಕೊಂಡಿರಲಿ, ವೈರ್ ವರ್ಕಲ್ಲೇ ಕೆಲಸ ಮಾಡಿರೋದು. I can confidently say that, I fulfilled my dream with this film, family drama. ನೋಡಿ, ಈಗಲೂ ನಾನು ವೈರ್ ವರ್ಕಲ್ಲಿ ಎಷ್ಟು ರಿಸ್ಕಲ್ಲಿ ಕೂತಿದ್ದೀನಿ. ನನ್ನ ಹೆಸರು ರೇಖಾ ಕುಡ್ಲಿಗಿ ಅಂತ. ನಾನು ಮುಂಚೆ ಸೈಂಟಿಸ್ಟ್ ಆಗಿದ್ದೆ, ಆದರೆ ಆಕ್ಟಿಂಗ್ ಅಂದರೆ ನನಗೆ ಪ್ರಾಣ. ಈಗ ಫ್ಯಾಮಿಲಿ ಡ್ರಾಮಾ ಆಡಿಷನ್ಸ್ ನಡೀತಿದೆ ಅಂದ್ರಲ್ಲ, ಅದಕ್ಕೆ ಐ ವಾಂಟೆಡ್ ಟು ಗಿವ್ ಇಟ್ ಮೈ ಆಲ್. ಆಕ್ಷನ್. ಅದು ಅಗ್ರಿಮೆಂಟು ಬರೀ ನನ್ನ ಹೆಸರಿಗೆ ಮಾತ್ರ ಮಾಡಿ. ಒಂದ್ ನಿಮಿಷ, ನೀವು ಸ್ವಲ್ಪ ಚಿಕ್ಕವರಾದ್ರಿ ಈ ಪಾತ್ರಕ್ಕೆ, ಇನ್ನ ನಾವು ದೊಡ್ಡವ್ರನ್ನ ನೋಡ್ತಾ ಇದೀವಿ, ಇದು ವರ್ಕೌಟ್ ಆಗ್ತಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಅಲ್ಲ, ಜಸ್ಟ್ ಒಂದು ಏಜ್ ಫ್ಯಾಕ್ಟರಿಂದ ಒಂದು ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಬಟ್ ಐ ಆಮ್ ಎ ಸೈಂಟಿಸ್ಟ್ ಆ್ಯಂಡ್ ವಿ ನೆವರ್ ಗಿವ್ ಅಪ್. ಆಕ್ಷನ್. ಅದು ಅಗ್ರಿಮೆಂಟು ನನ್ನ ಹೆಸರಿಗೆ ಮಾತ್ರ ಮಾಡಿ. ಓಕೆ, ಸೆಲೆಕ್ಟೆಡ್. Thank you, sir. Thank you so much, sir. That was the
ಹ್ಯಾಪಿಯೆಸ್ಟ್ ಡೇ ಆಫ್ ಮೈ ಲೈಫ್. ಅದೇನೋ ಹೇಳ್ತಾರಲ್ಲ, ಏಜ್ ಇಸ್ ಜಸ್ಟ್ ನಂಬರ್ ಅಂತ. ಹೀರೋ ಲೀಡ್ ಅಲ್ಲ, ಏನ್ ಹೇಳಿ, ಹೀರೋ ಸಾಕ್ಬಿಡ್ರಿ. ನನಗೆ ಈ ಪಾತ್ರ ಕಟ್ಟೋದಂದ್ರೆ ತುಂಬಾ ಇಷ್ಟ. ಈ ಸಬ್ಟೆಕ್ಸ್ಗಳನ್ನ ಇಟ್ಕೊಂಡು ಅದ್ರ ಪಾತ್ರದ ಡೆಪ್ನೆಸ್ ಎಕ್ಸ್ಪ್ಲೋರ್ ಮಾಡೋದು ಸಖತ್ ಮಜಾ ಕೊಡುತ್ತೆ. ನಾನು ಫ್ಯಾಮಿಲಿ ಡ್ರಾಮಾ ಫಿಲಮ್ಗೆ ಹೀರೋ ಆಗಿ ಇನ್ನೊಂದು 4-5 ದಿವಸ ಇತ್ತು ಶೂಟಿಂಗ್ಗೆ. ಆವಾಗ ರಿಯಲೈಸ್ ಆಯಿತು, ನಾವು ಆರ್ಟಿಸ್ಟ್ ಅಲ್ವಾ, ಸೊ ಏನಾದರೂ ಒಂದು ಇನ್ನೂ ಎಕ್ಸ್ಟ್ರಾ ಕೊಡ್ಬೇಕಲ್ವ ಈ ಕ್ಯಾರೆಕ್ಟರ್ಗೆ, ಯಾಕೆ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬಾರ್ದು ಅನಿಸ್ತು. ನಾನು ಹೋಗಿ ಆಕರ್ಷ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವನು ನೀವೆಲ್ಲ ಏನು ಬೇಡ, ನೀವು ಹಿಂಗೆ ಇರಿ ಅಂತ. ಆದರೆ ಈ ಕಾಲದಲ್ಲಿ ಆ್ಯಕ್ಟ್ರಸ್ಸು ಡೈರೆಕ್ಟರ್ ಮಾತೆಲ್ಲ ಎಲ್ಲಿ ಕೇಳ್ತಾರೆ. ಅಭಯ್ ಅವರು ಈ ಫಿಲಿಮ್ಗೆ ಅವ್ರ ಗೋಲ್ ಹೇಳಿದಾಗ ನನಗಿದು ಅಚೀವಬಲ್ ಅಲ್ಲ ಅನಿಸ್ತು. ನಂಗೆ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತೇಳಿ ಅಂತ. ಅವ್ರು ಏನಿಲ್ಲ ಅಂತಂದ್ರೆ ದಿನಕ್ಕೊಂದು 600 ಪುಲಪ್ಸ್ ಹೊಡೆದ್ಬಿಡೋರು, 400 ಪುಷಪ್ಸ್ ಹೊಡೆದ್ಬಿಡೋರು. ಅದಾದಮೇಲೆ ಸ್ಕ್ವಾಟ್ಸ್ ಅಂತೂ ಕೇಳಲೇಬೇಡಿ, ಎಷ್ಟು ಹೊಡಿತಿದ್ರು ಅಂತಂತಂದರೆ ಗಂಟೆಗೆ ಏನಿಲ್ಲ ಅಂದ್ರೆ 20-25 ಸಾವಿರ ಹೊಡೆದ್ಬಿಡೋರು ಅವರು. ಅಷ್ಟು ಡಿಟರ್ಮಿನೇಷನ್. ಡೆಡ್ ಲಿಫ್ಟ್ಸ್ ಅಂತೂ 4 ಲಕ್ಷ 5 ಲಕ್ಷ ಅಂತ ಹೊಡೆದ್ಬಿಡೋರು ದಿನಕ್ಕೊಂದು. ತುಂಬ ಡೆಡಿಕೇಟೆಡ್ ಮನುಷ್ಯ. ನಾನು ಈ ಥರ ಡೆಡಿಕೇಟೆಡ್ ಮನುಷ್ಯನ ಇವತ್ತು ನೋಡಿರೋದು. ನೋಡಿ, ಆಸ್ ಅನ್ ಆಕ್ಟರ್ ಇವೆಲ್ಲ ನಾವು ಮಾಡಬೇಕಾಗತ್ತೆ. ಒಂದು ಪಾತ್ರದೊಳಗೆ ಹೋಗಬೇಕು, ಅದು ಪಾತ್ರ ಥರ ಕಾಣ್ಬೇಕಂದ್ರೆ ಇಂಥದ್ದೆಲ್ಲ ತಪ್ಪಿದ್ದಲ್ಲ. ಇವಾಗ ನೋಡಿ, ನನ್ನ ನೆಕ್ಸ್ಟ್ ಫಿಲಮಲ್ಲಿ ನಾನು ಕುಳ್ಳಕ್ಕಾಗಬೇಕಂತೆ, ಅದಕ್ಕೆ ಹಿಂಗೆಲ್ಲ ಏನೋ ಒಂದು ಮಾಡ್ಕೋತೀವಿ. ನಮಸ್ಕಾರ, ನನ್ನ ಹೆಸರು ಆಶಿತ್ ಅಂತ. ನಾನು ಶ್ರದ್ಧಾ ಶ್ರೀನಾಥ್ ಅವರ ಫ್ಯಾನು. 2016 ಅಲ್ಲಿ ಶ್ರದ್ಧಾ ಶ್ರೀನಾಥ್ ಅವ್ರದ್ದು ಯೂಟರ್ನ್ ಅಂತ ಫಿಲ್ಮ್. ಸರ್, ನಿಮ್ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ಎರಡು ಬಗ್ಗೆ ಮಾತಾಡ್ಬೇಕು ಪ್ಲೀಸ್. ಫ್ಯಾಮಿಲಿ ಡ್ರಾಮಾ ಫಿಲಮ್ ಅಲ್ಲಿ ನಾನು ಟೋಬಿ ಅಂತ ಒಂದು ರೋಲ್ ನ ಮಾಡಿದ್ದೀನಿ. ಆಕ್ಚುಲಿ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಕ್ಯಾಮ್ರಾ ಎಲ್ಲ ನೋಡಿದ್ರೆ ನನಗೆ ತುಂಬಾ ಮುಜುಗರ. ಇದು ಚಿಕ್ಕ ವಯಸ್ಸಿಂದನೂ ನನಗಿದೆ. ಕ್ಯಾಮ್ರಾ ಏನಾದ್ರು ಮುಂದೆ ತಂದ್ರೆ ನಾನು ತಲೆನೇ ಎತ್ತು ನೋಡ್ತಾ ಇರಲಿಲ್ಲ, ಅಷ್ಟು ಮುಜುಗರ ನನಗೆ. ಆಕ್ಚುಲಿ ಸೆಟ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಅಣ್ಣ ಅಣ್ಣ ನಾನೇನೇ ಮಾಡಿದ್ರು ಅದು ನಿಮ್ಗೆ ಒಳ್ಳೇದಕ್ಕೇನೆ. ಅಣ್ಣ ನಾನೇನೋ ಮಾಡಿದ್ರು ಯಾಕೆ ರಿನೇ ತರ್ಗಿದ್ ನೀವು? ಅಲ್ಲ ಸರ್, ನಾನು ಹೇಳಿದ್ದೆ ಎಣ್ಣೆ ತರ್ಗಕ್ಕೆ ತಲೆ ನೋಡಿ ಅಲ್ಲಿ ಏನು ಮಾಡಲಿ ಅದಕ್ಕೆ ನೋಡಿ ಹೇಳಿ ಲೈನ್ ಹೇಳಿ. ಅಣ್ಣ ನಾನೇನೋ ಮಾಡಿದ್ರು ಎಕ್ಸ್ಬಿಟ್ಟು ಹೇಳಿ, ಎಲ್ಲಿಂದ ಕರ್ಕೊಂಡ್ ಬರ್ತೀರ ನೀವು? ಇದಕ್ಕೆ ಏನ್ ಮಾಡ್ಬೋದು ಅಂತ ನಾವು ಬೇರೆ ಬೇರೆ ಮೆಥಡ್ಸ್ ನ ಟ್ರೈ ಮಾಡಿದ್ವಿ. ಕೊನೆಗೆ ನಾನು ಆಕರ್ಷ್ ಅವ್ರಿಗೆ ಹೇಳಿದೆ, ಇದನ್ನ ಯಾಕೆ ನಾವು ಒಂದು ಡಾಕ್ಯುಮೆಂಟರಿ ಸ್ಟೈಲ್ ಅಲ್ಲಿ ಶೂಟ್ ಮಾಡಬಾರ್ದು ಅಂತ ಕೇಳ್ಕೊಂಡೆ. ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರದ್ದು ಜರ್ಸಿ ಅಂತ ಒಂದು ಫಿಲಮ್ ಬಂತ, ಸೇಮ್ ಶಾಟ್. ನಾನು ಅವೆಲ್ಲ ಹೇಳಿದ್ನಲ್ಲ, ನಿಮ್ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ ಎರಡರ ಬಗ್ಗೆ ಮಾತಾಡ್ಬೇಕು. ಓಕೆ ಓಕೆ ಸರ್, ಪ್ಲೀಸ್. ಸರಿ ಸರಿ ಸರಿ. ಅಣ್ಣ ಸರ್, ಅದು ಕ್ಯಾಮ್ರಾ ಕಾಣಿಸ್ತದೆ. ಅಯ್ಯೋ, ಕ್ಯಾಮ್ರಾ ಮುಚ್ಚಿದ್ರೆ ಹೇಳ್ತ್ಯಾ? ಇದ್ಯಾವುದು ವರ್ಕ್ ಆಗ್ಲಿಲ್ಲ. ಕೊನೆಗೆ ಏನ್ ಮಾಡ್ಬೋದು ಅಂತ ಟೀಮ್ ಜೊತೆ ಮೀಟಿಂಗ್ ನಡೆಯುವಾಗ ಆಕರ್ಷ್ ಅವರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಯ್ತು. ಅವರೊಂದು ಫೈನಲ್ ಸೊಲ್ಯೂಷನ್ ಕೊಟ್ರು. ಅಣ್ಣ ನಾನೇನೇ ಮಾಡಿದ್ರು ಅದು ನಿಮ್ ಜೀವ ಉಳಿಸೋದಕ್ಕೇನೆ, ಅದ್ ನನ್ನ ಕೆಲಸ. ಅದಾದ್ಮೇಲಿಂದ ನನಗೆ ಕ್ಯಾಮ್ರಾ ಮುಂದೆ ಯಾವುದೇ ತರದ ಪ್ರಾಬ್ಲಮ್ಸ್ ಆಗಿಲ್ಲ. ನೋಡಿ, ಇವಾಗ್ಲೂ ಅಷ್ಟೇ ಇಂಟರ್ವ್ಯೂನ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಸೊ ನೋಡಿ, ಆಕ್ಟಿಂಗ್ ಅನ್ನೋದು ಅದು ಇದ್ಬಿಡೋದು ಅಷ್ಟೇ. ಅಂದ್ರೆ ರಿಯಾಕ್ಟಿಂಗ್ ಸಹಿತ ಅಲ್ಲ. ಏನು ಹೇಳ್ತಾರೆ ಆಕ್ಟಿಂಗ್ ಅಂದ್ರೆ ರಿಯಾಕ್ಟಿಂಗ್ ಅಂತ, ಅದು ನಾನು ಒಪ್ಪೋದೇ ಇಲ್ಲ. ದಿಲೀಪ್ ಕುಮಾರ್ ಹೇಳಿದಾಗೆ ಆಕ್ಟಿಂಗ್ ಅನ್ನೋದು ಇಟ್ಸ್ ನಾಟ್ ಆಕ್ಟಿಂಗ್, ಅದು ನನ್ನ ನಂಬಿಕೆ. ಅಂದ್ರೆ ಪಾತ್ರನ ಜೀವಿಸೋದು. ಹೀಗಿರ್ಬೇಕಾದ್ರೆ ಈ ಫ್ಯಾಮಿಲಿ ಡ್ರಾಮಾ ಸಿನಿಮಾಗೆ ಆಕರ್ಷ್ ಅವ್ರು ಬಂದು ನೀವು ಒಂದು ತಂದೆ ರೋಲ್ ಮಾಡಬೇಕು ಅಂತ ಹೇಳಿದ್ರು. ಅದು ಅಷ್ಟು ಈಸಿ ಅಲ್ಲ ನೋಡಿ. ಸೊ ಅವಾಗ ಯೋಚನೆ ಮಾಡಿದ್ರೆ ತಂದೆ ರೋಲ್ ಮಾಡೋದಂದ್ರೆ ಹೆಂಗಪ್ಪ, ಇದು ಮದ್ವೆನೂ ಇಲ್ಲ, ಮಕ್ಕಳು ಇಲ್ಲ, ಆದರೆ ಮಾಡಲೇಬೇಕಂದ್ರೆ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್ ನೋಡಿ ಕ್ಯಾರೆಕ್ಟರ್ಗೋಸ್ಕರ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಅವರಿಗೆ ನೀವು ಒಂದು 3 ತಿಂಗಳು ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದೆ. ಏನಿಲ್ಲ, ಮದುವೆ ಆದೆ, ನನ್ನ ಹೆಂಡತಿ ಪ್ರೆಗ್ನೆಂಟು ಮಾಡಿಬಿಟ್ಟೆ ಪಾತ್ರಕ್ಕೋಸ್ಕರ, ನಂದೇನು ಪರ್ಸ್ನಲ್ ಇಲ್ಲ ಇದರಲ್ಲಿ. ಅವರು ಏನಂದ್ರು, ನೋಡಿ ಇದು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ, ನೀವು ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ತಂದೆ ಕ್ಯಾರೆಕ್ಟರ್ ಅಲ್ಲ ಅಂದ್ಬಿಟ್ರು. ನಾನು ನನ್ನ ಮಗು ಮುಖ ನೋಡಿದೆ, ಏನಪ್ಪ ಮಾಡೋದು ಇವಾಗ ಇದನ್ನ ಇಟ್ಕೊಂಡು. ಮದುವೆ ಬೇರೆ ಆಗ್ಬಿಟ್ಟಿದೆ,
ಸರಿ, ಕೊನೆಗೆ ಅವರು ಒಂದು ಮಾತು ಹೇಳಿದರು, ನೋಡಿ ಅವನು ಬ್ಯಾಚುಲರು, ಅವನಿಗೇನು ಮದುವೆಗಿದ್ವಿ ಎಲ್ಲ ಆಗಿಲ್ಲ, ಆದರೆ ಅವನು 2 ಮರ್ಡರ್ ಮಾಡಿರ್ತಾನೆ ಅಂತ. ಮತ್ತೆ ನನ್ನ ಮಗು ಮುಖ ನೋಡಿದೆ, ನನ್ನ ಹೆಂಡತಿ ನೆನಪಾದ್ಲು. ಎಲ್ಲ ಪಾತ್ರಕ್ಕೋಸ್ಕರ, ನಮ್ದೇನಿಲ್ಲ, ನಥಿಂಗ್ ಪರ್ಸನಲ್. ನನಗೆ ಹುಟ್ಟಾಗಿಂದ ಮಾತಾರಲ್ಲ. ಹಿಂಗೆ ರೋಡಲ್ಲಿ ಒಂದಿನ ನಡ್ಕೊಂಡು ಹೋಗ್ತಾ ಇದ್ದೆ, ಆಕರ್ಷ್ ಅವ್ರು ಬಂದ್ಬಿಟ್ಟು ನಾನೊಂದು ಫಿಲ್ಮ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿ ಡ್ರಾಮಾ, ಅದರಲ್ಲಿ ನೀವು ಒಂದು ಪಾತ್ರ ಮಾಡಲೇಬೇಕು ಅಂತ ಹೇಳಿದ್ರು. ನೀವಿಲ್ಲ ಅಂದರೆ ನಾವು ಸಿನಿಮಾನೇ ಮಾಡಲ್ಲ ಅಂತ ಹೇಳಿದ್ರು. ಅವರಿಷ್ಟು ಕಾನ್ಫಿಡೆನ್ಸ್ ತೋರಿಸಿದ್ಮೇಲೆ ಏನಾದ್ರು ಮಾಡಲೇಬೇಕು ಅಂತ ನೆಕ್ಸ್ಟ್ ಡೇಯಿಂದನೇ ಎಲ್ಲ ಎಕ್ಸಸೈಸಸ್ಸು ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಬಟ್ ಯಾವುದೂ ವರ್ಕ್ ಆಗಲಿಲ್ಲ. ಏನಾದ್ರು ಅಮೇಝಿಂಗ್ ಆಗಿ ಮಾಡಬೇಕು. ದಿಸ್ ಇಸ್ ಹೌ ಐ ಡಿಡ್ಂಟ್ ಡಿಸಪಾಯಿಂಟ್ ಮೈ ಡೈರೆಕ್ಟರ್. ಆದರೆ ಒಂದು ಬೇಜಾರು, ಎಲ್ಲರೂ ಮಾತು ಶುರು ಮಾಡ್ಬೇಕಾದ್ರೆ ಮೊದಲನೇ ವರ್ಡ್ ಅಮ್ಮ ಅಂತ ಶುರು ಮಾಡ್ತಾರೆ, ಆದರೆ ನಾನು ನಮಸ್ಕಾರ, ನನ್ನ ಹೆಸರು ನಿತಿನ್ ಕಾಮತ್ ಅಂತ. ನಾನೊಬ್ಬ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಕ್. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ಜೋಕ್ಸ್ ಹೇಳೋದು ನನ್ನ ಕೆಲಸ, ಕರ್ತವ್ಯ, ಧರ್ಮ ಕೂಡ. ಇದಲ್ಲೇ ನಾನು ಬರಿತೀನಿ, ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀನಿ. ಇವಾಗ ಕಾರ್ಯವಾಸಿ ಕತ್ತೆ ಕಾಲ ಅನ್ನೋ ತರ ಇನ್ಸ್ಟಾಗ್ರಾಮ್ ಅಲ್ಲೂ ಕಂಟೆಂಟ್ ಮಾಡ್ತಾ ಇರ್ತೀನಿ. ತುಂಬಾ ಖುಷಿ ಆಗುತ್ತೆ, ಜನ ಮಾತಾಡ್ತಾರೆ, ಗುರ್ತಿಡಿತಾರೆ, ಮನ್ಸಿಗೊಂಥರ ನೆಮ್ಮದಿ. ಅದಕ್ಕೆ ಈ ಸಿನಿಮಾಗೆ ನಂಗೆ ಆಫರ್ ಬಂದಾಗ ನಾನಂತೂ ಸಿಕ್ಕಾಬಡೆ ಖುಷಿ ಆದೆ. ಯಾಕಂದ್ರೆ ಕತೆ ಕೇಳ್ತಾ ಕೇಳ್ತಾ ನಂಗೆ ಒಂದೇ ಅನ್ಸಿದ್ದು, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟು ದೊಡ್ಡದಂದ್ರೆ. When I read the script of family drama, I was very clear about leaving no stones unturned to get the vision of the director on screen. And I did not want to compromise at any cost at all. 200 Spacelight, 65 on the Erado, always one camera on Panther, Red Monstro, RLXA Mini or Red Raptor, cancel gimbal, 4 milli LF, only Steadicam, Panavision lens, 40 generators. Tell to the production, it's not my responsibility. Yeah, I will tell they should bring it. And then came the first day of shoot. I was so excited. Hey M40, hey Alexa, hey Master Primes, hey Signature Primes, hey Phantom Camera, hey Panther. We didn't compromise at all.